ನನ್ನ ಫ್ರೆಂಡು ಮದ್ವೆ ಆಗಿದೆ, ಅವರಿಗೆ ಇನ್ನೊಂದ್ ಇದೆ. ಹೌದು, ಏನ್ ಗೊತ್ತಾ, ಫಸ್ಟ್ ಥಿಂಗ್ ಜನ ಸೊಲ್ಯೂಷನ್ ಬೇಕು, ಹ್ಯಾಪಿ ಆಗಿರ್ಬೇಕು, ಹೆಲ್ದಿ ಆಗಿರ್ಬೇಕು, ರಿಚ್ ಆಗಿರ್ಬೇಕು, ನಮ್ ಲೈಫ್ ಚೆನ್ನಾಗಿರ್ಬೇಕು. ಬಟ್ ಅವ್ರು ಅಟ್ರಾಕ್ಟ್ ಮಾಡೋದು, ಅವ್ರು ಮಾತಾಡೋದು, ಅವ್ರು ನೋಡೋದು, ಅವ್ರು ಸೇರೋದೆಲ್ಲ ಅದ್ರ ಆಪೋಸಿಟ್ ಇರೋ ಕಡೆನೆ. ಈ ಪ್ರಾಬ್ಲಮ್ ಎಲ್ಲ ನಾನ್ ಮಾಡ್ತಾ ಇರೋದು ನಾನೇ ಅಲ್ಲ, ಅದಾಗ್ತಾ ಇದೆ. ನನ್ ಸುತ್ತ ಇರೋರು ಸೇರಿಸಿ ಮಾಡಿಸ್ತಾ ಇದ್ದ. ನನ್ನ ಹಸ್ಬೆಂಡ್ ಸರಿ ಇದ್ದಿದ್ರೆ ನಾನು ಯಾಕೆ ಬೇರೆ ಕಡೆ ಹೋಗ್ತಿದ್ದ? ನಿಮಗೆ ಸೊಲ್ಯೂಷನ್ ಸಿಗಲ್ಲ. ಅಥವಾ ನೀವು 100% ನೀವು ಕ್ಯೂರ್ ಆಗಬೇಕು ಅಂತ ಇದ್ರೆ ನಂಗೆ ಸತ್ಯ ಹೇಳಿ. ನೀವು ಯಾವಾಗ ನೀವೇನು ಅಂತ ನೀವು ಹೇಳ್ಕೊತೀರಾ ಅವಾಗಲೇ ನನಗೆ ಗೊತ್ತಾಗುತ್ತೆ ನಿಮ್ಮ ಪ್ರಾಬ್ಲಮ್ ಏನಂತ. ತುಂಬಾ ಜನದ ಪ್ರಾಬ್ಲಮ್ ಅದು. ನಾನು ದುಃಖದಲ್ಲಿದ್ದೀನಿ ಅದೇನ್ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ, ಅದನ್ನ ಯೋಚನೆ ಮಾಡಿಲ್ಲ ಅವರು. ನಿಮ್ಮ ಡ್ರೀಮ್ನ ಚೇಸ್ ಮಾಡ್ತಾ ಇದ್ದೀರಾ ಅಂದಮೇಲೆ ಈಚ್ ಅಂಡ್ ಎವ್ರಿ ಪೇನ್ನ ನೀವು ಎಂಜಾಯ್ ಮಾಡಬೇಕು. ಆಗ ಮಾತ್ರ ಆ ಡ್ರೀಮ್ ನಿಮಗೆ ರೆಸ್ಪೆಕ್ಟ್ ಮಾಡುತ್ತೆ ಅಂತ. ಹಸ್ಬೆಂಡ್ ಜೊತೆಗೂ ಬಿಗಿನಿಂಗ್ ಅಲ್ಲಿ ಅಷ್ಟು ನಾವು ಚೆನ್ನಾಗಿರ್ಲಿಲ್ಲ, 1 year 1.5 year ನಾನ್ ಚೆನ್ನಾಗಿರ್ಲಿಲ್ಲ ಅಂತೀನಿ. ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ, ನಾನ್ ಚೆನ್ನಾಗಿರ್ಲಿಲ್ಲ. ಒಂದು ಹುಡುಗಿನೋ ಅಥವಾ ಯಾವ್ದೊಂದು ಲೇಡಿ, ಗಂಡ್ಸಾಗಿರ್ಬೋದು ಹೆಂಗ್ಸಾಗಿರ್ಬೋದು, ಮದ್ವೆಗಳಾಗ್ಬಿಟ್ಟಿದೆ, ಯಾರ ಜೊತೆ ಏನೋ ಅಫೇರ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಹೊರಗ್ ಬರಕ್ ಆಗ್ತಿಲ್ಲ. ಇವಾಗ ಅಲ್ಲಿ ಬಂದು ನಿಮ್ ಹತ್ರ ಹೇಳೋದು, ನನ್ ಫ್ರೆಂಡು ಮದ್ವೆ ಆಗಿದೆ, ಅವರಿಗೆ ಇನ್ನೊಂದ್ ಇದೆ. ಹೌದು, ಇದರಿಂದ ಹೆಂಗ್ ಹೊರಗ್ ತರೋದು ಅಂತಾರೆ. ಓಕೆ, ಈಗ ಒಂದ್ ಕೆಲ್ಸ ಮಾಡೋಣ ತಾರಾ ಅವ್ರೆ, ಅಂದ್ರೆ ನನಗೆ ಈಗ ಹೆಸರುಗಳಾಗ್ಲಿ ಅವ್ರ ಐಡೆಂಟಿಟಿ ಏನು ಬೇಡ, ಅಫ್ಕೋರ್ಸ್ ನೀವು ರಿವೀಲ್ ಮಾಡೋದು ಇಲ್ಲ. ನಿಮ್ಮ ಹತ್ರ ಬಂದ್ರು ಒಂದಷ್ಟು ವಿಯರ್ಡ್ ಕೇಸ್ಗಳು ಒಂದಷ್ಟು ಹೇಳ್ಬೋದಾ? ನೀವು ಸಾಲ್ವ್ ಮಾಡಿದ್ದು ನಿಮ್ಮ ಹತ್ರ ಬಂದ್ರೆ ಒಂದಷ್ಟು, ಅಥವಾ ವಿಚಿತ್ರ ಕೇಸ್ಗಳೆಲ್ಲ ನಾರ್ಮಲ್ ಕನೆಕ್ಟ್ ಆಗುವಂತದ್ದೇ ಜನಕ್ಕೆ. ಏನ್ ಗೊತ್ತಾ, ಫಸ್ಟ್ ಥಿಂಗ್ ಜನ ಸೊಲ್ಯೂಷನ್ ಬೇಕು, ಹ್ಯಾಪಿ ಆಗಿರ್ಬೇಕು, ಹೆಲ್ದಿ ಆಗಿರ್ಬೇಕು, ರಿಚ್ ಆಗಿರ್ಬೇಕು, ನಮ್ ಲೈಫ್ ಚೆನ್ನಾಗಿರ್ಬೇಕು. ಎಲ್ರಿಗೂ ಆಸೆ ಇದೆ, ಕರೆಕ್ಟಾ? ಬಟ್ ಅವ್ರು ಅಟ್ರಾಕ್ಟ್ ಮಾಡೋದು, ಅವ್ರು ಮಾತಾಡೋದು, ಅವ್ರು ನೋಡೋದು, ಅವ್ರು ಸೇರೋದೆಲ್ಲ ಅದ್ರ ಆಪೋಸಿಟ್ ಇರೋ ಕಡೆನೆ. ಅರ್ಥ ಆಗ್ತದೆ ಅಲ್ಲ? ಸೊ ಏನ್ ಮಾಡ್ತಾರೆ, ಕೆಲವ್ರು ನಮ್ಮ ಹತ್ರ ಬಂದು, ನಾನ್ ಹೇಳೋದು ಕೌನ್ಸಿಲಿಂಗ್ ಬರ್ತಾರೆ. ಓಕೆ, ನನ್ನ ಹತ್ರ ಯಾಕೆ ಒಳ್ಳೆಯವ್ರು ಅನ್ಸ್ಕೋತೀರಾ ಅಂತ ಕೇಳ್ತೀನಿ ನಾನು. ನನ್ನ ಹತ್ರ ಒಳ್ಳೆಯವ್ರು ಅನ್ಸ್ಕೊಂಡು ನಿಮಗ್ ಸರ್ಟಿಫಿಕೇಟ್ ಕೊಡಲ್ಲ ನಾನು. ನೀವು ಒಳ್ಳೆಯವರಾಗಿರಿ. ನಂಗೆ ಹೆಂಗ್ ಬರ್ತಾರೆ ಅಂದ್ರೆ ಫುಲ್ಲು, ಮ್ಯಾಮ್ ಏನಂದ್ರೆ ನನ್ನ ಹಸ್ಬೆಂಡ್ ಇಷ್ಟು ಪ್ರಾಬ್ಲಮ್ ಮಾಡ್ಬಿಟ್ಟಿದ್ದಾರೆ, ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ನಾನು ಅವಾಗ ತುಂಬಾ ಸಫರ್ ಆಗ್ತಾ ಇದ್ದೆ, ಅವಾಗ ಒಬ್ಬ ವ್ಯಕ್ತಿ ನನ್ನ ಲೈಫಲ್ಲಿ ತುಂಬಾ ಹೆಲ್ಪ್ ಮಾಡಿದ್ರು, ಅವ್ರು ನನ್ ತುಂಬಾ ಕೇರ್ ಮಾಡಿದ್ರು, ಆಮೇಲೆ ರಿಲೇಶನ್ಶಿಪ್ ಆಯ್ತು, ಇವಾಗ ನಾ ಅವ್ರ ಜೊತೆ ಚೆನ್ನಾಗಿದ್ದೀನಿ, ಈಗ ನನ್ನ ಹಸ್ಬೆಂಡ್ ಇದ್ದಾರೆ, ಸೊ ಅದು ಬಿಡ್ಬೇಕಾ ಹೇಗೆ ಗೊತ್ತಾಗ್ತಾ ಇಲ್ಲ ಅಂತಾರೆ. ನಾನು ಅವ್ರನ್ನ ಕೇಳೋದೇನಂದ್ರೆ, ನಿಮಗೇನ್ ಅನ್ಸುತ್ತೆ ಇವಾಗ? ನೀವೇನಾದ್ರೂ ನಾನು ಹೇಳ್ತೀನಿ ಇವಾಗ ಬಿಡಿ ಅನ್ಬಿಡ್ತೀನಿ, ಏನ್ ಗೊತ್ತಾ ಮ್ಯಾಮ್ ಅದು ಬಿಡಕ್ಕೆ ಅಂತ ಶುರು ಮಾಡ್ತಾರ. ಓಕೆ, ಮತ್ತೆ ನಾನೇನಾದ್ರು ಸರಿ ಹಾಗಿದ್ರೆ ಕಂಟಿನ್ಯೂ ಮಾಡಿ ಅಂತೀನಿ. ಅದೇನಾಗ್ತಿದೆ ಅಂದ್ರೆ ಮ್ಯಾಮ್, ಕಂಟಿನ್ಯೂ ಮಾಡಕ್ ಹೋದ್ರೆ ಅದು ಅವರೇ ಹೇಳ್ತಾರೆ, ಪ್ರಶ್ನೆ ಕೇಳ್ತಾರೆ, ಉತ್ತರ ಅವರೇ ಹೇಳ್ತಾರೆ. ಜೊತೆಗೆ ಅವ್ರನ್ನ ಹೆಂಗ್ ಕೋಟಿಂಗ್ ಮಾಡ್ಕೋತಾರೆ ಅಂದ್ರೆ, ಈ ಪ್ರಾಬ್ಲಮ್ ಎಲ್ಲ ನಾನ್ ಮಾಡ್ತಾ ಇರೋದು ನಾನೇ ಅಲ್ಲ, ಅದಾಗ್ತಾ ಇದೆ. ನನ್ ಸುತ್ತ ಇರೋರು ಸೇರಿಸಿ ಮಾಡಿಸ್ತಾ ಇದ್ದ. ನನ್ನ ಹಸ್ಬೆಂಡ್ ಸರಿ ಇದ್ದಿದ್ರೆ ನಾನು ಯಾಕೆ ಬೇರೆ ಕಡೆ ಹೋಗ್ತಿದ್ದ? ಹಿಂಗೆ ತುಂಬಾ ವಿಚಿತ್ರವಾಗಿರೋರು. ನಾನ್ ಫಸ್ಟ್ ಅವ್ರು ಬಂದು, ನಾನ್ ಮುಂಚೆ ಏನಾಗ್ತಿತ್ತು ಅಂದ್ರೆ, ಕೌನ್ಸಿಲಿಂಗ್ಸ್ ನಾನು ಎಷ್ಟೊತ್ತು ತಗೊಳ್ತಾ ಇದ್ದೆ ಅಂದ್ರೆ, ಲೈಕ್ ಇವಾಗ 6 o'clock ಕೂತ್ಕೊಂಡ್ರೆ 10 o'clock ತನಕ ತಗೊಳ್ತಾ ಇದ್ದೆ. ಅಂಡ್ ಟು ಬಿ ಫ್ರಾಂಕ್, 1 rupee ಚಾರ್ಜ್ ಮಾಡ್ತಾ ಇರ್ಲಿಲ್ಲ. ಫುಲ್ ಫ್ರೀ ಆಗಿ ಅದೆಷ್ಟು ಜನಕ್ ಮಾಡಿದೀನಿ ಲೆಕ್ಕ ಇಲ್ಲ. ಹೆಂಗಾಗೋಯ್ತು ಅಂದ್ರೆ, ಮತ್ತೆ ಮುಂದಿನ ತಿಂಗಳು ಸೇಮ್ ಪೇಷಂಟ್. ಅವ್ರಿಗೆ ನಾನ್ ಹೆಂಗ್ ಆಗ್ಬಿಟ್ಟೆ ಅಂದ್ರೆ, ಯಾರೋ ಕೇಳಕ್ಕಿದ್ದಾರೆ ಹೋಗಿ ಹೇಳ್ಬಿಡೋಣ, ನಾನ್ ಏನ್ ಅನ್ಕೊಂಡಿದ್ದಾರೆ ಅಂತ. ಆಮೇಲೆ ನನಗ್ ರಿಯಲೈಸ್ ಆಗ್ತಾ ಬಂತು, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕಿಲ್ಲ ಇವ್ರಿಗೆ ಸುಮ್ನೆ ಯಾರೋ ಬೇಕು ಸಮಾಧಾನಕ್ಕೆ. ಈಗೆಲ್ಲ ತುಂಬಾ ಆಪ್ಗಳು ಬಂದ್ಬಿಟ್ಟಿದೆ. ನೀವು ನಮ್ಗಿಂತ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿದೀರಾ ಅದ್ರ ಬಗ್ಗೆ ನಾನು ಹೇಳೋದು. ನೀವ್ ಅದೆಷ್ಟು ಕತೆಗಳು ಕೇಳಿದಿರೋ, ಲವ್ ಗುರು ಪ್ರೋಗ್ರಾಮ್, ನೀವ್ ಎಷ್ಟು ಕತೆಗಳು ಕೇಳಿದೀರಾ, ಎಷ್ಟು ಸಮಾಧಾನ ಮಾಡಿದೀರಾ, ನೀವೇ ಅದೆಷ್ಟು ಹತ್ತಿದಿರೋ ನಂಗೆ. ನಾನು ತಮಾಷೆ ಅಂದ್ರೆ 20 ವರ್ಷಕ್ಕೆ ನಾನು ರೇಡಿಯೋಗೆ ಬಂದಿದ್ದು, ಎಂಜಾಯಿಂಗ್ ಮುಗಿಸಿ ಇನ್ನು ಹಂಗೆ ರೇಡಿಯೋಗೆ ಬಂದೆ. ಅವಾಗ್ಲಿಂದ ಆಲ್ಮೋಸ್ಟ್ ಸಾಕಷ್ಟು ವರ್ಷಗಳಾಗಿದೆ, ತುಂಬಾ ದೊಡ್ಡ ನಂಬರ್ ಆಗಿದೆ. ಎಷ್ಟೋ ವರ್ಷಗಳ, 20 ವರ್ಷದಲ್ಲಿ ಇಮ್ಯಾಜಿನ್, ನಾನು 20-21 ಎಲ್ಲ ಶುರು ಕೂತ್ಕೊಂಡಾಗ 21-22 ವರ್ಷದ ಹುಡುಗನ ಹತ್ರ 50-60 ವರ್ಷದವ್ರು ಬರೋರು ಸಮಸ್ಯೆಗಳು ಹೇಳ್ಕೊಳಕ್ಕೆ. ಸೇಮ್ ನೀವ್ ಹೇಳ್ದಂಗೆ, ಸರ್ ಇದು ನಂದಲ್ಲ, ಸರ್ ಇದು ಅವ್ರದ್ದು, ಸರ್ ನನ್ ಫ್ರೆಂಡ್. ಅದ್ ಹೆಂಗಾಗೋಯ್ತು ಅಂದ್ರೆ, ದ ಮೂಮೆಂಟ್ ಯಾರು ನನ್ ಮುಂದೆ ಬಂದು ಕೂತ್ಕೊಂಡು, ನನ್ ಫ್ರೆಂಡ್ ಲೈಫಲ್ಲಿ ಒಂದ್ ತಪ್ಪಾಗಿದೆ ಗುರು, ನಿಂದೆ ಹೇಳಪ್ಪ, ನನ್ ಇನ್ನರ್ ವಾಯ್ಸ್ ಓಡ್ತಿರತ್ತೆ, ಇಟ್ಸ್ ಓಕೆ ಹೇಳಿ ಅಂತ.
ಅಂಡ್ ನಿಮ್ಮ ಹತ್ರ ಯಾಕೆ ಬರ್ತಾರೆ ಅಂದ್ರೆ ನೀವು ಅವ್ರಿಗೆ ಅಷ್ಟು ಕಂಫರ್ಟ್ ಫೀಲ್ ಮಾಡಿಸಿ ಸಮಾಧಾನ ಮಾಡ್ತಾ ಇರ್ತೀರಾ. ಅವ್ರೆಲ್ರಿಗೂ ಏನ್ ಅನ್ಸುತ್ತೆ, ಲೈಕ್ ಇವ್ರ ಹತ್ರ ಹೇಳ್ಕೋಬೇಕಪ್ಪ ಎಷ್ಟು ಸಮಾಧಾನ ಆಯ್ತು ಅಂತ. ಬಟ್ ಜನಕ್ ಗೊತ್ತಿಲ್ಲ ಸಮಾಧಾನ ಅಲ್ಲ ಬೇಕಾಗಿರೋದು, ನಮ್ಗೆ ಸೊಲ್ಯೂಷನ್. ಅದನ್ನ ನಿಜ ಹೇಳಕ್ ರೆಡಿ ಇರಲ್ಲ. ಕೆಲವೊಂದ್ಸರಿ ಏನಾಗಿರುತ್ತೆ ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ನಿಮ್ ಹತ್ರ ಒಂದು ಪ್ರಾಬ್ಲಮ್ ಇಟ್ಕೊಂಡ್ ಬರ್ತಾರೆ. ಈಗ ಒಂದ್ ಹುಡುಗಿನೋ ಅಥವಾ ಒಂದ್ ಹುಡುಗನೋ ಮದ್ವೆ ಆಗ್ಬೇಕೋ ಬೇಡವೋ ಅಂತ ಕನ್ಫ್ಯೂಷನ್. ಅವ್ರಿಗೆ ಗಟ್ಟಿ ಮನ್ಸ್ ಹೇಳ್ತಾರೆ, ಅಂದ್ರೆ ಅವ್ರಿಗೆ ಮದ್ವೆ ಆಗ್ಬೇಕು ಅಂತ ಆಸೆ, ಕನ್ಫ್ಯೂಷನ್. ನಿಮ್ ಹತ್ರ ಬರ್ತಾರೆ, ಬಂದ ತಕ್ಷಣ ನೀವ್ ಹೇಳ್ತೀರಾ ಇಲ್ಲ ಅವ್ನ್ ತುಂಬಾ ಕೆಟ್ಟವನು, ನೀವ್ ಹೇಳಿದ ಪ್ರಕಾರ ಎಲ್ಲ ಬಿಟ್ಬಿಡಿ ಅಂದ್ರೆ ಒಪ್ಪಲ್ಲ. ಅವ್ರೇ ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡ್ತಾರೆ. ನಿಮ್ ಬಾಯಲ್ಲೇ ನೀವು ಉತ್ತರ ಕೊಡ್ಬೇಕು. ಯಾವ ತರ ಅಂದ್ರೆ ಮದ್ವೆ ಆಗು ಅಂತ. ನನಗ್ ಬಂದ್ ಕೂತ್ಕೊಂಡವ್ರಿಗೆ ಫಸ್ಟ್ ನಾನು ಅವ್ರ ಪ್ರಾಬ್ಲಮ್ ಹೇಳ್ಬೇಕಾದ್ರೆ 1 ನಿಮಿಷ ನಿಮಗ್ ಹೆಂಗ್ ಬೇಕು ಹಂಗೆ ಹೇಳ್ಬೇಕು ಅಂದ್ರೆ ನಂಗೆ ಒಂಚೂರು ಹೇಳಿ ಬರ್ಕೊಂಡ್ಬಿಡ್ತೀನಿ ಅಂತೀನಿ. ಹಂಗೆ ಹೇಳ್ತೀನಿ ನಿಮಗ್ ಸೊಲ್ಯೂಷನ್ ಸಿಗಲ್ಲ. ಅಥವಾ ನೀವು 100% ನೀವು ಕ್ಯೂರ್ ಆಗ್ಬೇಕು ಅಂತ ಇದ್ರೆ ನಂಗೆ ಸತ್ಯ ಹೇಳಿ. ಅಂಡ್ ಇವಾಗ ಏನ್ ಮಾಡ್ಬಿಟ್ಟಿದೀವಿ, ಕೌನ್ಸಿಲಿಂಗ್ ಬರೋಕ್ ಮುಂಚೆ, ಈಗ ನಾನು ಕೌನ್ಸಿಲಿಂಗ್ ಆಕ್ಚುಲಿ ತುಂಬಾ ರೇರ್ ಇದ್ರೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದ್ರೆ ತಗೊಳ್ತಾ ಇದ್ದೀನಿ, ಬೇರೆ ಬೇರೆ ಸ್ಟಡೀಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಕೌನ್ಸಿಲಿಂಗ್ ತುಂಬಾ ಕಡಿಮೆ ಮಾಡಿದ್ದೀನಿ. ಬಟ್ ನಾನು ಎಲ್ರಿಗೂ ಬರೋರಿಗೆಲ್ಲ ನಮ್ದು ಟೀಮ್ ಏನ್ ವರ್ಕ್ ಮಾಡುತ್ತೆ ಅಂದ್ರೆ 10 days ಅವ್ರಿಗೆ ವರ್ಕ್ ಮಾಡ್ಸತ್ತೆ. ಕೌನ್ಸಿಲಿಂಗ್ ಬರಕ್ ಮುಂಚೆ ಪ್ರಿಪೇರ್ ಮಾಡ್ಸತ್ತೆ. ನಾನು ಏನಕ್ಕೆ ಬರ್ತಾ ಇದ್ದೀನಿ, ಏನೇನ್ ನಿಜವಾಗ್ಲೂ ಪ್ರಾಬ್ಲಮ್ ಇದೆ, ನಾನು ಏನ್ ಕೇಳ್ಬೇಕು, ಹೇಗ್ ಕ್ಯೂರ್ ಮಾಡ್ಕೊಬೇಕು, ಕ್ಯೂರ್ ಮಾಡ್ಕೋಬಾರ್ದಾ ಬೇಡ್ವಾ. ಬಂದ ತಕ್ಷಣ ನಾನು ಹೇಳೋದಿಷ್ಟೇ, ನಿಮ್ ಬಗ್ಗೆ ಒಳ್ಳೇದನ್ನ ಹೇಳೋದನ್ನ ಬಿಟ್ಬಿಡಿ. ನಿಮಗೇನ್ ಸೊಲ್ಯೂಷನ್ ಬೇಕು ಹೇಳಿ. ನೀವ್ ಯಾವಾಗ ನೀವೇನು ಅಂತ ನೀವು ಹೇಳ್ಕೋತೀರಾ ಅವಾಗ್ಲೇ ನನಗ್ ಗೊತ್ತಾಗತ್ತೆ ನಿಮ್ ಪ್ರಾಬ್ಲಮ್ ಏನಂತ. ಇದು ಆಸ್ ಯೂಶುವಲ್ ಮಾಡೋದು. ಬಟ್ ನಮಗೆ ಥ್ರೂ ಎನರ್ಜಿ ಕೂಡ ಗೊತ್ತಾಗತ್ತೆ ಅವ್ರಿಗೆ ಏನ್ ನೀಡಿದೆ ಅಂತ. ಅವರು ಕೌನ್ಸಿಲಿಂಗ್ ಬರಕ್ ಮುಂಚೆ ನಾನು 10 to 20 minutes ಅವ್ರದ್ದು ನಾವು ನೋಡ್ತೀವಿ, ಸ್ಕ್ಯಾನ್ ಮಾಡ್ತೀವಿ. ಓಕೆ, ಇವ್ರು ಏನಕ್ಕೆ ಬರ್ತಾ ಇದಾರೆ ಏನು. ತುಂಬಾ ಜನ ಅವ್ರು ನಂಗೆ ಪ್ರಾಬ್ಲಮೇ ಹೇಳೋದ್ ಬೇಡ, ನಿಮ್ಗೆ ಎಕ್ಸಾಕ್ಟ್ಲಿ ಇದೇ ಪ್ರಾಬ್ಲಮ್ ಅಲ್ಲಿ ನೀವು ಸ್ಟಕ್ ಆಗಿದ್ದೀರಾ ಅಂತ ನಾನೇ ಹೇಳ್ತೀನಿ. ಆಕ್ಚುಲಿ ಅಟ್ಲೀಸ್ಟ್ ನಿಮ್ ಕೌನ್ಸಿಲರ್ಸ್ ಹತ್ರ ಆದ್ರೂ ನಿಜ ಹೇಳಿ, ಟ್ರಾನ್ಸ್ಪರೆಂಟ್ ಆಗಿರಿ. ಹೌದು, ಈಗ ಸೊಸೈಟಿ, ಸಮಾಜ, ಮನೆಯವರೆಲ್ಲ ಜಡ್ಜ್ ಮಾಡ್ತಾರೆ, ತಪ್ಪಿಲ್ಲ. ಬಟ್ ಇಲ್ಲಿ ನಿಮ್ ಸಮಸ್ಯೆಗೆ ಡಾಕ್ಟರ್ ಮುಂದೆ ಬಂದ್ಬಿಟ್ಟು ನೀವು ನಿಮ್ ಪ್ರಾಬ್ಲಮ್ ಹೇಳ್ದೆ ಅಥವಾ ಅಂದ್ರೆ ಎಲ್ರಿಗೂ ಏನಂದ್ರೆ ಆ ಒಳ್ಳೆಯವ್ರಾಗಬೇಕು ಅನ್ನೋದಿದ್ಯಲ್ಲ, ಅದರಿಂದ ಫಸ್ಟ್ ಹೊರಗ್ ಬರ್ಬೇಕು. ಫಸ್ಟ್ ಆಫ್ ಆಲ್ ನಾನು ಯಾಕೆ ಒಳ್ಳೆಯವ್ರಾಗ್ಬೇಕು, ನಾನು ಹೋಗ್ತಿರೋದ್ ಸೊಲ್ಯೂಷನ್ ತಗೊಳಕ್ಕೆ. ನಾನು ಒಳ್ಳೆಯವರಾಗಿ ಏನ್ ಪ್ರಯೋಜನ, ಇದು ಗೊತ್ತೇ ಆಗಲ್ಲ. ಈಗ ನಾನು ನೋಡಿದ್ದೀನಿ ನಿಮ್ಮ ಪ್ರೋಗ್ರಾಮ್ಸ್, ನಾನು ತುಂಬಾ ಕೇಳಿದ್ದೀನಿ. ನಾವು ಇಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಹೇಳ್ಬೇಕು, ನಿಮ್ಮನ್ನ ಡೈರೆಕ್ಟ್ ಆಗಿ ಇವತ್ತು ನೋಡ್ತಾ ಇರೋದು ನಮ್ಗೆ ಒಂದ್ ಪ್ರೌಡ್ ಮೂಮೆಂಟ್, ಫ್ಯಾನ್ ಮೂಮೆಂಟ್ ಅಂತ ಹೇಳ್ಬೋದು. ಬಿಕಾಸ್ ನಾವು ಜರ್ನಿ ಮಾಡ್ಬೇಕಾದ್ರೆ ನೀವು ಮುಖ ಹೇಗಿದೆ ಗೊತ್ತಿಲ್ಲ, ವಾಯ್ಸ್ ಮಾತ್ರ ಎಷ್ಟ್ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅವಾಗ ನಾನು ಈ ನಾಲೆಜ್ ಅಲ್ಲಿ ಇರ್ಲಿಲ್ಲ, ನಾನು ಅದೆಷ್ಟೋ ಸ್ಟೋರಿ ಹತ್ಬಿಟ್ಟಿದೀನಿ. ಅಯ್ಯೋ ಪಾಪ ಅಲ್ವಾ. ಅದು ಮಧ್ಯದಲ್ಲಿ ನೀವು ಸಾಂಗ್ ಹಾಕ್ದಾಗಂತೂ ಆ ಸಾಂಗ್ ಮುಗಿಯೋದ್ ವೇಟ್ ಮಾಡ್ತಾ ಇದ್ವಿ, ಏನ್ ನೆಕ್ಸ್ಟ್ ಸ್ಟೋರಿ ಅಂತ ಹೇಳಿ. ಸೊ ಅಂದ್ರೆ ಲೈಕ್ ಎಷ್ಟು ಪೀಪಲ್ ಅವ್ರು ಹೇಳ್ತಾ ಇರ್ತಾರಲ್ಲ, ನೀವು ಅಬ್ಸರ್ವ್ ಮಾಡಿ, ನೀವು ಗೊತ್ತಾಗಿರುತ್ತೆ. ಅವರು ತುಂಬಾ ಜನಕ್ಕೆ ಏನ್ ಪ್ರಾಬ್ಲಮ್ ಅಂದ್ರೆ, ನನಗ್ ಪ್ರಾಬ್ಲಮ್ ಇದೆ, ನಾನು ದುಃಖದಲ್ಲಿದ್ದೀನಿ ಅಂತ ಹೇಳ್ಕೊಳಕ್ಕೆ ಅವ್ರಿಗಿಷ್ಟ. ತುಂಬಾ ಜನದ ಪ್ರಾಬ್ಲಮ್ ಅದು, ನಾನ್ ದುಃಖದಲ್ಲಿದ್ದೀನಿ. ಅದೇನ್ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ, ಅದನ್ನ ಯೋಚನೆ ಮಾಡಿಲ್ಲ ಅವರು. ನೀವ್ ಯಾರನ್ನಾದ್ರೂ ಮೀಟ್ ಮಾಡಿ ಅವ್ರ ಪ್ರಾಬ್ಲಮ್ಸ್ ಗಳನ್ನ ಹೆಂಗೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದ್ರೆ, ಒಂದು ನೀವ್ ಅಳ್ಬೇಕು, ಇಲ್ಲ ಅವ್ರ ಅಳು ನಿಲ್ಸ್ಬಾರ್ದು, ಅಷ್ಟೊತ್ತು ಹೇಳ್ತಾರೆ ಪ್ರಾಬ್ಲಮ್. ಕೆಲವು ಸಕ್ಸಸ್ಫುಲ್ ವ್ಯಕ್ತಿಗಳನ್ನ ನೀವು ಅಬ್ಸರ್ವ್ ಮಾಡಿ, ಅವ್ರ ಪ್ರಾಬ್ಲಮ್ಸ್ ನ ಅವ್ರು ಹೇಗೆ ಹೇಳ್ಕೊಂತಾರೆ. ನನ್ ಲೈಫಲ್ಲಿ ಒಬ್ಬ ಬಂದ್ ಹಿಂಗ್ ಮೋಸ ಮಾಡ್ದ, ಸಖತ್ ಎಕ್ಸ್ಪೀರಿಯನ್ಸ್ ನಂಗದು ಅಂತಾರೆ. ನಾನ್ ಬಂದೆ, ನನಗೇನ್ ಕಲ್ಸೋದಾಗುತ್ತಾ, ಹಿಂಗ್ ಹೇಳ್ತಾರೆ ಅವ್ರು. ಅಂದ್ರೆ ಅದೇ ಪ್ರಾಬ್ಲಮ್ಮೇ. ನಾವ್ ₹1 ದುಡ್ಡಿರ್ಲಿಲ್ಲ ನನ್ನ ಹತ್ರ, ನಾನ್ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅವಾಗ ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ. ಇವತ್ ನೋಡಿ ನಾನು ಕಾರಲ್ಲಿ ಓಡಾಡ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಹೇಳ್ತಾರೆ. ನಮ್ಗೆಲ್ಲ ಹೆಂಗೆ ಅಂದ್ರೆ, ಒಂದು ಫೀಲಿಂಗ್ ಇಂದ ನಾನು ಹೇಳ್ಬೇಕು, ನಾನು ಅವಾಗ ಎಷ್ಟು ಕಷ್ಟಪಟ್ಟಿದ್ದೆ ಅಂದ್ರೆ, ನನ್ನ ಹತ್ರ ₹1 ದುಡ್ಡಿರ್ಲಿಲ್ಲ. ಅವಾಗ ನಂಗೆ ತಿನ್ನೋಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ. ಅಷ್ಟು ಕಷ್ಟದಿಂದ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಮೆಜೆಸ್ಟಿಕ್ ಮಲ್ಗಿದ್ದೆ ನಾನು, ಜೋಬಲ್ ₹1 ಇರ್ಲಿಲ್ಲ. ನನ್ ಪಾಯಿಂಟ್ ಯಾರು ಹೇಳಿದ್ ಮಲ್ಗಕ್ಕೆ? ನಾನೇ ಅಲ್ವಾ ಬಂದಿರೋದ್ ಕೆಲ್ಸಕ್ಕೆ. ಇದನ್ನ ಮಹತ್ರೇಯ ಅಂತ ಇದ್ದಾರೆ, ಇಂಟರ್ನ್ಯಾಷನಲ್ ಟ್ರೈನರ್. ಅವ್ರು ಹೇಳ್ತಾರೆ, ನಿಮ್ಮ ವರ್ಕ್ ಅಲ್ಲಿ ನೀವು ನಿಮ್ ಕಷ್ಟಗಳನ್ನ ಹೇಳ್ಕೋಬೇಡಿ ಅಂತ. ನಿಮ್ ಡ್ರೀಮ್ ನ ಚೇಸ್ ಮಾಡ್ತಾ ಇದ್ದೀರಾ ಅಂದ್ಮೇಲೆ ಈಚ್ ಅಂಡ್ ಎವ್ರಿ ಪೇನ್ ನ ನೀವು ಎಂಜಾಯ್ ಮಾಡ್ಬೇಕು. ಆಗ ಮಾತ್ರ ಆ ಡ್ರೀಮ್ ನಿಮಗ್ ರೆಸ್ಪೆಕ್ಟ್ ಮಾಡುತ್ತೆ ಅಂತ. ನಾನು ಫುಟ್ಬೋರ್ಡ್ ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೆ, ಊಟ ಇರ್ಲಿಲ್ಲ, ಟ್ರೈನಲ್ಲಿ ಜಾಗ ಇರ್ತಾ ಇರ್ಲಿಲ್ಲ, ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ. ಹಂಗ ಹೇಳೋದ್ರ ಬದಲು ನಾನ್ ಫುಲ್ ಹೋಲ್ ಡೇ ನಿಂತ್ಕೊಂಡು ಹೋಗ್ತಾ ಇದ್ದೆ, ಹಿಂಗಿತ್ತು ಗೊತ್ತಾ ಆ ಟ್ರೈನ್ ಎಕ್ಸ್ಪೀರಿಯನ್ಸ್, ಹಿಂಗ್ ಹೇಳ್ಬೇಕು.
ದುಃಖನೇ ಹೇಳೋ ರೀತಿ ಬೇರೆ ಇರ್ಬೇಕು. ಈಗ ಉದಾಹರಣೆಗೆ ಹಾ. ನನ್ ಕಾಲೇಜಲ್ಲಿ ಫಾರ್ ಎಕ್ಸಾಂಪಲ್ ನನ್ ಕಾಲೇಜಲ್ಲಿ ಇದ್ದಾಗ ನನ್ಗೆ ಊಟನೇ ಇರ್ಲಿಲ್ಲ, ನಮ್ಮ ಅಪ್ಪ ಅಮ್ಮ ನೋಡ್ಕೊಂಡ್ಲಿಲ್ಲ, ಹಂಗೆಲ್ಲ ಅಂತಾರೆ. ಒಂದೇ ಟೈಮ್ ಊಟ ಮಾಡ್ತಿದ್ವಿ. ಅದನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಅವಾಗ ಒನ್ ಟೈಮ್ ತಿಂದಿದ್ದಕ್ಕೆ ಸ್ಲಿಮ್ ಆಗಿ ಹೆಲ್ದಿ ಚೆನ್ನಾಗಿದೆ. ಹಂಗೆ ಇವಾಗ ದಿನಕ್ಕೆ 10 ಸರಿ ತಿಂದು ಹೆಂಗ್ ಊಟ ಅಂದ್ರೆ ನಾನ್ ಹೇಳೋದೇನಂದ್ರೆ ಎಲ್ಲ ಲೈಫ್ ನ ಹೆಂಗ್ ನೋಡ್ತೀವಿ ಅನ್ನೋದ. ತುಂಬಾ ಜನ ಗೊತ್ತಿಲ್ಲ ಲೈಫ್ ನ ಎಕ್ಸಾಕ್ಟ್ಲಿ ನೋಡೋದು. ಯಾವ ಸ್ಕೂಲಲ್ಲೂ ಹೇಳ್ಕೊಡ್ತಾ ಇಲ್ಲ. ನಂಗೆ ಹೇಳಿ, ಯಾವ ಸ್ಕೂಲಲ್ಲಿ ಮದ್ವೆ ಆದ್ಮೇಲೆ ಹೇಗಿರ್ಬೇಕು ಅಂತ ಕಾಲೇಜ್ಗಳಲ್ಲಿ ಹೇಳ್ಕೊಡ್ತಾ ಇದಾರ? ಯಾವ ಸ್ಕೂಲಲ್ಲಿ ರಿಲೇಶನ್ಶಿಪ್ ಬಗ್ಗೆ ಕ್ಲಾಸ್ ಇದೆ? ಯಾವ ಅಲ್ಲ, ಇವಾಗ ನೀವು ಒಳ್ಳೆ ವಿಚಾರಗಳನ್ನ ನೀವು ಶುರು ಮಾಡಿದ್ರೆ ಈಗ ನಾನು ಒಂದೊಂದೇ ಕೇಳ್ತಾ ಹೋಗ್ತೇನೆ. ಈಗ ಒಂದ್ ಹೆಣ್ಮಗಳು ಮನೆಯಲ್ಲಿ ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜು, ಹುಡುಗನ ಆಗ್ಬೋದು ಹುಡುಗಿನ ಆಗ್ಬೋದು, ಹುಡುಗಂಗ್ ಅಪ್ಲೈ ಆಗಲ್ಲ ಅಷ್ಟು ಹುಡುಗಿ ಹೆಣ್ಮಕ್ಳಿಗೆ ಈಗ ಮದ್ವೆ ಆಗಿ ಗಂಡನ ಮನೆಗೆ ಹೋಗ್ಬೇಕು. ಅರೇಂಜ್ ಮ್ಯಾರೇಜ್ ಆಗಿರ್ಬೋದು ಅಥವಾ ಲವ್ ಮ್ಯಾರೇಜ್ ಆಗಿರ್ಬೋದು. ಇಂಥ ಟೈಮಲ್ಲಿ ಆ ಹೆಣ್ಮಕ್ಳೇ ಒಂದ್ ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗ್ಬೇಕು. ಆ ಸಿದ್ಧತೆಗಳು ಏನೇನೆಲ್ಲ ಮಾಡ್ಕೊಬೇಕು ಅವರು? ಓಕೆ, ನಾನ್ ಫಸ್ಟ್ ಕೇಳೋದೇನಂದ್ರೆ, ಇದನ್ನ ಬೈಕೊಳ್ತಾರ ಜನ, ಯಾಕೆ ಮದ್ವೆ ಆಗ್ಬೇಕು? ತುಂಬಾ ಜನಕ್ಕೆ ಯಾಕೆ ಅಂತಾನೆ ಗೊತ್ತಿಲ್ಲ. ಅಪ್ಪ ಅಮ್ಮ ಹೇಳ್ತಿದ್ದಾರೆ, ಸಮಾಜ ಹೇಳಿದೆ ಮದ್ವೆ ಆಗ್ಬೇಕು, ವಯಸ್ಸಾಯ್ತು, ಆಮೇಲೆ ಸಿಗಲ್ಲ, ಮದ್ವೆ ಆಗ್ಬೇಕು ಅಷ್ಟೇ. ಅದು ಬಿಟ್ರೆ ಇನ್ನ ನಮ್ಗೆ ಫಿಸಿಕಲಿ ನೀಡ್ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದು ಬಿಟ್ರೆ ಮದ್ವೆ ಯಾಕೆ ಆಗ್ಬೇಕು? ಓಕೆ, ಈಗ ಮದ್ವೆಯಿಂದನೇ ಶುರು ಮಾಡು. ಮದ್ವೆ ಮುಂಚೆ ಎಲ್ಲ ಮದ್ವೆ ಅಂದ್ರೇನೆ ಖುಷಿಯಾಗಿ ಆಗೋದು. 18-20 ಮುಂಚೆ ಒಂದ್ ಕಾಲದಲ್ಲಿ 10-12 ವರ್ಷಕ್ಕೆಲ್ಲ ಆಗೋದು. ಮದ್ವೆ ಅಂದ್ರೆ ಅದೊಂಥರ ಸಂಭ್ರಮ, ಅದೊಂಥರ ಜನರೇಷನ್ ಹೋಯ್ತು. ಇತ್ತೀಚೆಗೆ ಒಂದ್ ಟ್ರೆಂಡ್ ನಡೀತಿದೆ, ನಿಮಗೆ ಗೊತ್ತಿರ್ಬೇಕು. ಮದ್ವೆಗಳಾಗಕ್ಕೆ ಇಷ್ಟಪಡ್ತಾ ಇಲ್ಲ. ಇನ್ನ ಕರೆಕ್ಟ್ ಆಗಿ 48 ವರ್ಷದಲ್ಲಿ ಈ ಮದ್ವೆ ಅನ್ನೋ ಕಾನ್ಸೆಪ್ಟೇ ಹೊಟ್ಟೋಗತ್ತೆ. ಸೊ ಮದ್ವೆ ಆಗ್ಬೇಕಾ ಆಗ್ಬಾರ್ದ? ಓಕೆ, ಯಾರ್ ಮದ್ವೆ ಆಗ್ತಿದಾರ ಅವ್ರು ಡಿಸೈಡ್ ಮಾಡ್ಬೇಕು. ನಾನು ಆಗೋಗ್ಬಿಟ್ಟಿದೀನಿ. ಮುಂಚೆ ಸಿಕ್ಕಿದ್ರೆ ಬೇಡ ಅಂತಿದ್ದೆ ನಾನು. ನನಗೆ ಈ ನಾಲೆಜ್ ಮುಂಚೆ ಸಿಕ್ಕಿದ್ರೆ, ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇರ್ತೀನಿ, ಈ ನಾಲೆಜ್ ನನಗ್ ಮುಂಚೆ ಸಿಕ್ಕಿದ್ರೆ ನಾನು ಮದ್ವೆ ಆಗ್ತಾ ಇರ್ಲಿಲ್ಲ. ನಾನ್ ಹೇಳೋದು, ಯಾರ್ಗೆ ಲೈಫ್ ಅಲ್ಲಿ ನಾವು ಹುಟ್ಟಿರೋದು ಟು ಬಿ ಫ್ರಾಂಕ್ ಬರೀ ಮದ್ವೆ ಆಗಕ್ಕಲ್ಲ, ಮಕ್ಳು ಮಾಡ್ಕೊಳಕ್ಕಲ್ಲ. ಯಾರ್ಗೆ ಲೈಫ್ ಅಲ್ಲಿ ತುಂಬಾ ಗೋಲ್ ಇದೆ, ಲೈಫ್ ಪರ್ಪಸ್ ಅಂತ ಏನೋ ಇರುತ್ತೆ, ನಮ್ಮನ್ನ ಅವನು ಸುಮ್ನೆ ಅದಕ್ಕೆ ಕಳ್ಸಿಲ್ಲ. ಯಾರ್ಗೆ ಅದು ಗೊತ್ತಿರತ್ತೆ, ಆ ಲೈಫ್ ಪರ್ಪಸ್ ಗೊತ್ತಿರತ್ತೆ, ಅವ್ರು ಆಗಲ್ಲ. ಈಗ ಎಲ್ರೂ ಆಗಲ್ಲ ಅಂತ ಡಿಸೈಡ್ ಮಾಡಂಗಿಲ್ಲ. ನಿಮ್ ಲೈಫ್ ಪರ್ಪಸ್ ಏನು ಅಂತ ಕೇಳ್ತೀನಿ ನಾನು. ಮ್ಯಾಮ್, ನಾನ್ ಡಿಸೈಡ್ ಮಾಡಿದೀನಿ, ನಂಗೆ ಒಬ್ರು ಡೆಲ್ಲಿಯಲ್ಲಿದ್ದಾರೆ, ಒಳ್ಳೆ ಹೈಕೋರ್ಟ್ ಅಲ್ಲಿರೋ ಲಾಯರ್, ಇನ್ನ ಮದ್ವೆ ಆಗಿಲ್ಲ. ಅವರು ಮದ್ವೆ ಆಗಲ್ಲ ಅಂತ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ ಫ್ಯಾಮಿಲಿಯಲ್ಲಿ. ಅವ್ರ ಅಮ್ಮ ನನಗೆ ಹೆಂಗಾದ್ರೂ ಮಾಡಿ ಒಪ್ಸಿ ಮೇಡಮ್ ಅಂತ. ನಾನು ಒಪ್ಸಿ ಮದ್ವೆ ಮಾಡಿಸಿದ್ಮೇಲೆ ಯಾರಿರೋದು ಅವ್ರ ಜೊತೆ? ಅದೇ ಹುಡುಗಿನೇ. ಸೊ ದಯವಿಟ್ಟು ನೀವು ಡಿಸ್ಟರ್ಬ್ ಮಾಡ್ಬೇಡಿ ಅಂತ ಅವ್ರನ್ನ ಕೇಳ್ದೆ, ಯಾಕೆ ಮದ್ವೆ ಬೇಡ ಅನ್ಸುತ್ತೆ? ಮ್ಯಾಮ್, ನನ್ ಕೆಲ್ಸ ತುಂಬಾ ಇದೆ, ನಾನ್ ಮಾಡೋದು, ಅಂಡ್ ನನಗ್ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ನಾನ್ ಮದ್ವೆ ಆದ್ರೆ ಆ ಹುಡ್ಗಂಗೂ ಪ್ರಾಬ್ಲಮ್, ಬಿಕಾಸ್ ನಾನ್ ಮೆಂಟಲಿ ಪ್ರಿಪೇರೇ ಇಲ್ಲ. ಆಮೇಲೆ ಅಲ್ಲಿ ಮದ್ವೆ ರಿಲೇಶನ್ಶಿಪ್ ಬಗ್ಗೆ ನಂಗೆ ಯಾವ ಡ್ರೀಮು ಇಲ್ಲ. ಸೊ ನನ್ ಇದು ಕಂಫರ್ಟಬಲ್ ಆಗಿದ್ದೀನಿ. ನಾನು ಅವ್ರನ್ನ ಕೇಳ್ದೆ, ನಿಮ್ಗೆ ಯಾರು ಏನೇ ಅಂದ್ರು ನಿಮ್ಗೆ ಏನ್ ಅನ್ಸಲ್ವಾ? ಮುಂದೆ ಯಾವತ್ತಾದ್ರೂ ಒಂದಿನ ಆಗ್ಬೇಕಿತ್ತು ಅಂತಾನು ಅನ್ಸಲ್ವಾ? ಇಲ್ಲ, ನಾನ್ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ, ನಂದ್ ಏಮ್ ಬೇರೆನೆ ಇದೆ ಅಂತ ಹೇಳಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನೀವ್ ಕಂಫರ್ಟಬಲ್ ಆಗಿದ್ದೀರಾ ಅಂದ್ರೆ ಆಗ್ಬೇಡಿ, ನಿಮ್ ಇಂಟೆನ್ಷನ್ ಸ್ಟ್ರಾಂಗ್ ಇದ್ರೆ. ಬಟ್ ಅದು ಇನ್ನೂ ಒಂದು ಹೇಳ್ತಾರಲ್ಲ ಪೇರೆಂಟ್ಸ್, ಅಂದ್ರೆ ವಯಸ್ಸಾದ್ಮೇಲೆ ನಿಮ್ಗೊಬ್ರು ಸಂಗಾತಿ ಬೇಕು, ಜೊತೆಗೆ ನಿಮ್ಮನ್ನ ನೋಡ್ಕೊಳ್ಳೋರೊಬ್ರು ಬೇಕು, ನಾವು ತಂದೆ ತಾಯಿಗಳು ಎಷ್ಟ್ ದಿನ ಇರ್ತೀವಿ. ಓಕೆ, ಈಗ ಮದ್ವೆ ಆದ್ಮೇಲೆ ಏನ್ ಗ್ಯಾರಂಟಿ ನಮ್ಮನ್ನ ಅವ್ರು ನೋಡ್ಕೊಳ್ತಾರೆ ಅಂತ? ಚೆನ್ನಾಗಿರತ್ತೆ ನಿಮ್ ಸಂಬಂಧ. ತುಂಬಾ ಫ್ಯಾಕ್ಟ್ ಏನಂದ್ರೆ, ವಂಶ ಅಭಿವೃದ್ಧಿ ಆಗ್ಬೇಕು, ಅವಾಗ ಇದ್ದಿದ್ದು ಜನರೇಷನ್ ಕಂಟಿನ್ಯೂ ಆಗ್ಬೇಕು. ತುಂಬಾ ಇದೆ ಮದ್ವೆ ಹಿಂದೆ. ಸದ್ಗುರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಮ್ಯಾರೇಜ್ ಬಗ್ಗೆ. ಲೈಕ್ ನಮಗ್ ಗೊತ್ತೇ ಇಲ್ಲ ಇವತ್ತಿನ ಜನಕ್ಕೆ ಅಂತೂ ಯಾಕೆ ಮದ್ವೆ ಆಗ್ತಾ ಇದೀವಿ ಅಂತ. ನೀವ್ ಹೇಳಿದ್ರಿ ಏನು, ಅವಾಗ ಮದ್ವೆ ಒಂದ್ ಸಂಭ್ರಮ ಆಗಿತ್ತು ಅಂತ. ಹುಡ್ಗ ಹುಡ್ಗಿಗ್ ಮಾತ್ರ ಗೊತ್ತು ಅದು ಸಂಭ್ರಮನ ಅಲ್ವಾ ಅಂತ. ಜನ ಸಂಭ್ರಮ ಮಾಡ್ತಾ ಇದ್ರು, ಊಟಕ್ ಬರ್ತಿದ್ರು, ಸಂಭ್ರಮ ಮಾಡ್ತಾ ಇದ್ರು. ಈಗ 10 ವರ್ಷಕ್ಕೆ ಹುಡ್ಗಿನ ಮದ್ವೆ ಮಾಡ್ತಾರೆ ಅನ್ನ, ಆ ಹುಡ್ಗಿಗೆ ಮದ್ವೆ ಅಂತಾನೆ ಏನಂತ ಗೊತ್ತಿಲ್ಲ. ಇವತ್ತಿನ ಜನ ಯಾಕೆ ಮದ್ವೆ ಬೇಡ ಅಂತಿದ್ದಾರೆ ಗೊತ್ತಾ? ಹಳೆ ಕಾಲದಲ್ಲಿ ಮದ್ವೆ ಆಗಿರೋರ್ ಲೈಫ್ ನೋಡೇನೆ, ಅವ್ರನ್ನ ನೋಡೇನೆ ಇವತ್ ಬೇಡ ಅನ್ಸ್ತಾ ಇರೋದು. ತುಂಬಾ ಜನ ಮಕ್ಕಳಿಗೆ ಮದ್ವೆ ಕಾನ್ಸೆಪ್ಟ್ ಹೋಗಿರೋದು ಅವ್ರ ಪೇರೆಂಟ್ಸ್ ರಿಲೇಶನ್ಶಿಪ್ ನೋಡಿ. ಅಂಡ್ ನಾನು ನನ್ನ ಇಷ್ಟು ವರ್ಷದ ಜರ್ನಿಯಲ್ಲಿ ತುಂಬಾ ಜನ ನೋಡಿದೀನಿ, ಯಾರಿಗೆ ಮದ್ವೆ ತುಂಬಾ ಆರಾಮ್ಸೆ ಖುಷಿಯಿಂದ ಪ್ರೀತಿ ಮಾಡಿ ಮದ್ವೆ ಆಗಿ ಚೆನ್ನಾಗಿ ಲೀಡ್ ಮಾಡ್ತಾರೆ ಅಂದ್ರೆ ಅವರ ಪೇರೆಂಟ್ಸ್ ರಿಲೇಶನ್ಶಿಪ್ ಲೈಕ್ ಮದ್ವೆ ಆದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರ್ತೀವಿ ನಾವು ಅನ್ಸಿದ್ರೆ ಅವ್ರಿಗೆ ಆಸೆ ಇರುತ್ತೆ.
ಡೈಲಿ ಕಿತ್ತಾಡೋದ್ ನೋಡ್ತಿದ್ರೆ ಬೇಡಪ್ಪ ನನಗ್ ಮದ್ವೆ. ನೀವೇ ನಿಮ್ ಪಾಡ್ಕಾಸ್ಟ್ ಅಲ್ಲಿ ಎಷ್ಟೊಂದ್ ಕೇಳಿರ್ತೀರಾ, ನನ್ ಗಂಡ ಹೆಂಡತಿಗ್ ಜಗಳ ಆಡ್ತಿದ್ರು, ನಮ್ಮ ಅಪ್ಪ ಅಮ್ಮ ಕಿತ್ತಾಡ್ತಿದ್ರು. ನೀವು ಅವ್ರನ್ನ ಅಬ್ಸರ್ವ್ ಮಾಡಿ, ಅವ್ರ ಮದ್ವೆ ಆಗಿರಲ್ಲ, ಆಗಿದ್ರು ಅವ್ರ ಮದ್ವೆ ಲೈಫಲ್ಲಿ ಎಫೆಕ್ಟ್ ಆಗಿರುತ್ತೆ. ಅಲ್ಲ ಆಗಲ್ಲ ಅಂತಾನೆ ತುಂಬಾ ಜನ ಹೇಳ್ತಾರೆ ಬಿಕಾಸ್ ಆ ಥರನೇ ಆಗ್ಬಿಡುತ್ತೆ ಅಂತ. ಅಂಡ್ ಅವ್ರು ಇನ್ನೊಂದು ಆಂಗಲ್ ಯೋಚನೆ ಮಾಡಿಲ್ಲ, ನಾನ್ ಬೆಸ್ಟ್ ಕಪಲ್ ಆಗು ಇರ್ತೀನಿ ಅಂತ. ನಾನು ಮದ್ವೆ ಅನ್ನೋ ಕಾನ್ಸೆಪ್ಟ್ ನ ಪೀಪಲ್ ಬೇರೆ ತರಾನೇ ಅರ್ಥ ಮಾಡಿಸ್ತೀನಿ ಅನ್ನೋ ಇಂಟೆನ್ಷನ್ ನಾವು ಸ್ಟ್ರಾಂಗ್ ಆಗಿ ಹಾಕೊಂಡಾಗ, ಅಂಡ್ ನಾವು ಅಟ್ರಾಕ್ಟ್ ಮಾಡ್ಬೇಕು ನಮ್ ಜರ್ನಿಗ್ ಸಪೋರ್ಟ್ ಮಾಡುವಂತ ಹುಡುಗ ಅಥವಾ ಹುಡುಗಿನ, ರಾಂಗ್ ಡಿಸಿಷನ್ ತಗೊಂಡು ಮದ್ವೆ ಆಗಿ ಸಫರ್ ಆಗ್ತಾರೆ. ಸೊ ದಟ್ ನಾನ್ ಹೇಳೋದೇನಂದ್ರೆ, ಫಸ್ಟ್ ಯೋಚನೆ ಮಾಡ್ಬೇಕು, ನನ್ ಮದ್ವೆ ಆಗ್ಬೇಕಾ ಬೇಡ್ವಾ. ಎರಡನೇದು, ಮದ್ವೆ ಆಗ್ಬೇಕಾದ್ರೆ ಮುಕ್ತವಾಗಿ ಮಾತಾಡ್ಬೇಕು ಅವ್ರ ಹತ್ರ. ಹುಡುಗ ಹತ್ರ ನಾವ್ ಹೇಳ್ತೀವಿ ಹುಡುಗ ಹುಡುಗಿ ಹೋಗಿ ಮಾತಾಡ್ಕೊಂಡ್ ಬನ್ರಪ್ಪ ಅಂತ. ಹುಡುಗ ಹುಡುಗಿ ಎಲ್ಲ ಮಾತಾಡ್ಬೇಕಾಗಿರೋದು ಹುಡುಗನ್ ಜೊತೆಲಿರೋರ್ ಜೊತೆಗೆ ಮಾತಾಡ್ಬೇಕು, ಅವ್ರ ಅಪ್ಪ ಅಮ್ಮ ಫ್ಯಾಮಿಲಿ ಜೊತೆ. ಯಾಕಂದ್ರೆ ಅವ್ರು ಫುಲ್ ಅಡ್ಜಸ್ಟ್ ಆಗ್ಬೇಕು ಅವ್ರ ಜೊತೆ ಬಾಳೋದವ್ರು. ಹಾ, ಸೊ ನಾನ್ ಅದಕ್ಕೆ ಏನ್ ಹೇಳ್ತೀನಿ, ನಿಮ್ಮ ನೀವ್ ಮದ್ವೆ ಆಗಿ ಹೋಗ್ತಿದ್ದೀರಾ ಅಂದ್ರೆ ನಿಮ್ ಅತ್ತೆ ಜೊತೆ ಮಾವ ಜೊತೆ ಡೇಟಿಂಗ್ ಹೋಗಿ ಅಂತೀನಿ. ಹೋಗ್ಬಿಟ್ ಬನ್ನಿ, ಒನ್ ಡೇ ನಿಮ್ ಅತ್ತೆ ಜೊತೆ 2 days ಟ್ರಿಪ್ ಹೋಗಿ ಬನ್ನಿ. ಅವ್ರ ಬಿಹೇವಿಯರ್ ಏನು, ಅವ್ರು ಹೇಗಿದ್ದಾರೆ ನೀವು ನೋಡಿ. ನೀವ್ ಹೇಗಿರ್ತೀರಾ ಹಾಗೆ ಇರಿ, ಅವ್ರು ಇರ್ತಾರೆ ಅಂತ ನೀವು ಚೇಂಜ್ ಆಗ್ಬೇಡಿ. ಈ ತರದೆಲ್ಲ ನಾನ್ ಮಾಡಿಸ್ತೀನಿ. ಅಂಡ್ ನಾನ್ ಮದ್ವೆ ಆದ್ಮೇಲೆ ನನ್ನ ಅತ್ತೆ ಜೊತೆ ಡೇಟಿಂಗ್ ಹೋಗಿದ್ದೀನಿ ನಾನು. ನನ್ನ ಅತ್ತೆ ರಿಲೇಶನ್ಶಿಪ್ ನಂದು ಅಷ್ಟು ಚೆನ್ನಾಗಿರ್ಲಿಲ್ಲ, ಬಟ್ ಇವತ್ತು ನನ್ನ ಅಮ್ಮ ಹೇಗ್ ಟ್ರೀಟ್ ಮಾಡ್ತಾರೋ ನಮ್ಮ ಅತ್ತೆನೂ ಹಾಗೆ ಟ್ರೀಟ್ ಮಾಡ್ತಾರೆ. ನಾನು ಇಲ್ಲಿ ಏನ್ ಹೇಳ್ತಾ ಇದ್ದೀನಿ, ಇದು ಯಾವ್ದು ಬುಕ್ಕಲ್ಲಿ ಇರೋದಲ್ಲ. ನಂಗೆ ತುಂಬಾ ಜನ ಕೇಳ್ತಾರೆ, ನಿಮ್ ಏಜ್ ಎಷ್ಟು, ಇಷ್ಟು ಎಕ್ಸ್ಪೀರಿಯನ್ಸ್ಡ್ ಆಗಿ ಹೆಂಗ್ ಮಾತಾಡ್ತೀರಾ ಅಂತ. ನಾನು ಅದಕ್ಕೆ ಹೇಳ್ತೀನಿ, ನನ್ನ ಏಜ್ ಬಾಡಿಗೆ ಆಗಿದೆ, ಬಟ್ ಗೊತ್ತಿಲ್ಲ ನನ್ನ ಸೋಲ್ಗೆ ಎಷ್ಟು ವರ್ಷ ಆಗಿದೆ ಅಂತ. 10 years, ನಂಗೆ 50 years ಅಲ್ಲಿ ಆಗೋ ಎಕ್ಸ್ಪೀರಿಯನ್ಸ್. ಈಗ ಹೆಲ್ತ್ ಬೆಡ್ ರಿಡನ್ ಆಗಿರೋದ್ರಿಂದ ನಂಗೆ ಗೊತ್ತು ಹೆಲ್ತ್ ಇಂಪಾರ್ಟೆನ್ಸ್ ಏನಂತ. ನನ್ ಅತ್ತೆ ಜೊತೆ ನನ್ಗೆ ಆ ರಿಲೇಶನ್ಶಿಪ್ ಇಂದ ಗೊತ್ತು ಸೊಸೆಯಾಗಿ ನಾನು ಹೇಗಿರ್ಬೇಕಂತ. ಸೊ ಹಸ್ಬೆಂಡ್ ಜೊತೆಗೂ ಬಿಗಿನಿಂಗ್ ಅಲ್ಲಿ ಅಷ್ಟು ನಾವು ಚೆನ್ನಾಗಿರ್ಲಿಲ್ಲ. 1 year 1.5 year ನಾನ್ ಚೆನ್ನಾಗಿರ್ಲಿಲ್ಲ ಅಂತೀನಿ. ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ, ನಾನ್ ಚೆನ್ನಾಗಿರ್ಲಿಲ್ಲ. ಎಗೇನ್ ನಾನು ಅವರಿಂದ ಅಂತಾನೂ ನಾನು ಹೇಳಲ್ಲ, ನನ್ನ ಒಳಗಡೆಯಿಂದ ನಾನ್ ಚೆನ್ನಾಗಿರ್ಲಿಲ್ಲ. ಸೊ ಈ ಫ್ಯಾಕ್ಟ್ ಅರ್ಥ ಮಾಡ್ಕೊಳಕ್ಕೆ ನಾವು ಶುರು ಮಾಡಿದಾಗ ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ. ಇವತ್ತು ನನ್ನ ಹಸ್ಬೆಂಡ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ, ಬಟ್ ಬಿಗಿನಿಂಗ್ ಅಲ್ಲಿ ನಾನ್ ಜೀನ್ಸ್ ಹಾಕಕ್ ಬಿಡ್ತಾ ಇರ್ಲಿಲ್ಲ. ನನ್ ಡ್ರೆಸ್ ಅಪೋಸ್ ಆಯ್ತು, ನಂದೇನೇನಿದೆ ಎಲ್ಲ ಬ್ರೇಕ್ ಮಾಡ್ತಾ ಬಂದೆ. ಸೊ ಸೆಲ್ಫ್ ಲವ್ ಕಳ್ಕೊಳ್ತು. ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ನೀವಾಗ್ಲೇ ಕೇಳಿದ್ರಿ ಮದ್ವೆ ಆಗಿ ಹೋಗೋ ಹುಡುಗಿ ಹೆಂಗ್ ಪ್ರಿಪೇರ್ ಆಗ್ಬೇಕು ಅಂತ. ಫಸ್ಟ್ ಥಿಂಗ್ಸ್, ಯಾವ್ದನ್ನು ನಾವು ಸ್ಯಾಕ್ರಿಫೈಸ್ ಮಾಡೋದ್ ಬೇಡ. ಅವ್ರಿಗೆ ಅರ್ಥ ಮಾಡಿಸ್ಬೇಕು ನನಗೆ ಎಷ್ಟು ಇಂಪಾರ್ಟೆಂಟ್ ಇದು ಅಂತ. ಅದನ್ನ ನೀವು ಅಕ್ಸೆಪ್ಟ್ ಮಾಡ್ತೀರಾ ಅಂದ್ರೆ ನಾನ್ ಮದ್ವೆ ಆಗ್ತೀನಿ. ಹಾಗೆ ನಿಮ್ದೇನೇನಿದೆ ಹೇಳಿ, ಅದನ್ನು ನಾನು ನಿಮಗ್ ಸಪೋರ್ಟ್ ಮಾಡ್ತೀನಿ. ಸೊ ಡ್ರೀಮ್ಸ್ ಎಲ್ಲೂ ಕೂಡ ನನ್ನನ್ನ ಡಾಮಿನೇಟ್ ಮಾಡೋ ತರನೋ ಅಥವಾ ನನ್ ಮೇಲೆ ನನಗೆ ಕೀಳಿರಿಮೆ ಬರ್ದೇ ಇರೋ ತರ ನೀವು ನೋಡ್ಕೊಳ್ಳಿ, ನಿಮಗ್ ಬರ್ದೇ ಇರೋ ತರ ನಾನ್ ನೋಡ್ಕೋತೀನಿ. ಈ ಮ್ಯೂಚುವಲ್ ರೆಸ್ಪೆಕ್ಟ್ ನಮ್ಮಿಬ್ರು ಮಧ್ಯ ಇರುತ್ತೆ ಅಂದ್ರೆ ಮದ್ವೆ ಆಗೋಣ, ಇಲ್ಲ ಅಂದ್ರೆ ಬೇಡ. ಎಷ್ಟೋ ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ, ನೀವು ಹೇಳಿದ ನಿಜ, ಮುಕ್ತವಾಗಿ ಮಾತಾಡ್ಬೇಕು. ಕೆಲವೊಂದ್ಸರಿ ಈಗ ಯಾವ್ದೋ ಒಂದು ಹುಡುಗಿಗೆ 10 ವರ್ಷದ ಒಂದು ಹುಡುಗ ಬೆಸ್ಟ್ ಫ್ರೆಂಡ್ ಇರ್ತಾನೆ ಇಟ್ಕೊಳ್ಳಿ, ಮದ್ವೆ ಆದ ತಕ್ಷಣ ಅವ್ನ್ ಕನೆಕ್ಷನ್ ಕಟ್ ಮಾಡ್ಬಿಡ್ತಾಳೆ. ಫ್ರೆಂಡ್ಶಿಪ್ ಈಗ ಹುಡುಗನ್ಗೂ ಅಷ್ಟೇ, ಯಾರೋ ಒಂದು ಹುಡುಗಿ ಕ್ಲೋಸ್ ಆಗಿ ಇರ್ತಾಳೆ, ಕ್ಲೋಸ್ ಫ್ರೆಂಡ್ ಆಗಿರ್ತಾಳೆ, ರಾತ್ರಿ 12 ಗಂಟೆಲಿ ಕಾಲ್ ಮಾಡಿ ಒಂದ್ ಸೊಲ್ಯೂಷನ್ ಕೊಡ್ತಿರ್ತಾಳೆ. ಇಂಥ ಫ್ರೆಂಡ್ ಇವನ್ ಮದ್ವೆ ಆದ ತಕ್ಷಣ ಹೆಂಡತಿ ಏನ್ ಅನ್ಕೋತಾಳು ಅಂತ ಫ್ರೆಂಡ್ಶಿಪ್ ಕಟ್. ನಿಮ್ಮ ಇಂಟೆನ್ಷನ್ಸ್ ಕ್ಲಿಯರ್ ಆಗಿದ್ದಾಗ ನಿಮ್ಮ ಫ್ರೆಂಡ್ಸ್ ನ ನಿಮ್ಮ ಗಂಡ ಹೆಂಡತಿ ಯಾಕೆ ಬಿಡ್ತೀರಾ? ಓಕೆ, ನಮ್ ಇಂಟೆನ್ಷನ್ ಕ್ಲಿಯರ್ ಆಗಿರತ್ತ, ನಮ್ ಜೊತೆಲಿರೋ ಇಂಟೆನ್ಷನ್ ಅದೇನೆ ನೀವ್ ಹೇಳಿದ್ದಲ್ಲ ಈಗ ಅಂದ್ರೆ. ಇದು ನನ್ಗೂ ಆಗಿದೆ ಎಕ್ಸ್ಪೀರಿಯನ್ಸ್. ನಾನ್ ಎಲ್ಲಾ ಹುಡುಗರ್ದು ನಂಬರ್ ಬ್ಲಾಕ್ ಮಾಡ್ಬಿಟ್ಟಿದ್ದೆ. ಬಿಕಾಸ್ ನಂಗೆ ಸ್ಪೋರ್ಟ್ಸ್ ಅಲ್ಲಿ ಫ್ರೆಂಡ್ಸ್ ಇದ್ರು, ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇದ್ರು, ಎಲ್ರದ್ದು ಬ್ಲಾಕ್ ಮಾಡ್ಬಿಟ್ಟೆ. ಏನಕ್ಕೆ ಅಂದ್ರೆ, ಯಾವ ಟೈಮಲ್ಲಿ ಕಾಲ್ ಬರತ್ತೋ, ಇದ್ಯಾರು ಅಂತ ಕೇಳ್ತಾರೆ, ಇದೇನು ಅಂತ ಕೇಳ್ತಾರೆ. ಸೊ ಆ ಟೆನ್ಷನ್ಸೇ ಬೇಡ ಅಂತ ನಾನು ಹೇಳ್ತಿರೋದು. ನೀವು ಆಗ್ಲೇ ಹೇಳಿದ್ರಲ್ಲ, ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಯಾಕೆ ದಪ್ಪ ಆಗ್ತಾರೆ ಅಂತ. ಈ ತರದೆಲ್ಲ ಆಡ್ ಆಗಕ್ ಸ್ಟಾರ್ಟ್ ಆಗತ್ತೆ ನಮ್ಮ ಒಳಗಡೆ. ಈಗ ಮದ್ವೆಗ್ ಮುಂಚೆ ನಾವು 10 ಗಂಟೆ ಆಗಿರುತ್ತೆ, ಫೋನ್ ಮಾಡ್ತೀವಿ, ಅಮ್ಮ ಇನ್ನ ಲೇಟ್ ಆಗತ್ತೆ ನಾನು ಬರ್ತೀನಿ ಅಂತ ಆರಾಮಾಗಿ ಹೇಳ್ಬಿಡ್ತೀವಿ. ಆಯ್ತು ಹುಷಾರಾಗಿ ಬಾ ಅಂತಾರೆ ಪೇರೆಂಟ್ಸ್. ಹಸ್ಬೆಂಡ್ ಮದ್ವೆ ಆದ್ಮೇಲೆ 10 ಗಂಟೆ ಆದ್ಮೇಲೆ ಇನ್ನೂ ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ, ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ಎಲ್ಲಿದ್ಯಾ, ವಿಡಿಯೋ ಕಾಲ್ ಮಾಡು, ಯಾರ ಜೊತೆಲಿದ್ಯಾ, ಹುಡುಗರ ಹತ್ರ ಡ್ರಾಪ್ ಮಾಡಿಸ್ಕೊಂತೀಯಾ, ನೀನ್ ಯಾಕೆ ಅಲ್ಲಿ ಹೋಗಿದ್ದೆ. ಈ ತರ ಪಾಯಿಂಟ್ ಮಾಡಿ 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 ನಮ್ಗೆ ಏನ್ ಅನ್ಸುತ್ತೆ, ನಮಗ್ ಫ್ರೀಡಮ್ ಇಲ್ಲ ಅಂತ ಪೂರ್ತಿ ಕಳ್ಕೊಂಡ್ಬಿಡ್ತಿ. ಸ್ಪೆಷಲಿ ನೀವ್ ಆಗ್ಲೇ ಹೇಳ್ದಂಗ ಅದ್ ಕರೆಕ್ಟ್. ಹುಡುಗಿರಿಗೆ ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗತ್ತೆ. ಮದ್ವೆ ಆದ್ಮೇಲೆ ಎಷ್ಟೋ ಜನ ತುಂಬಾ ಎಜುಕೇಟೆಡ್ಸ್ ಇರ್ತಾರೆ, ಬಟ್ ದಡ್ರ ತರ ಬಿಹೇವ್ ಮಾಡ್ತಾರೆ.
ಬಿಕಾಸ್ ನನಗ್ ಬುದ್ಧಿ ಇಲ್ಲ, ನಂಗೆ ದಡ್ಡಿ ಎಲ್ಲ ನನ್ನ ಹಸ್ಬೆಂಡ್ ಹೇಳ್ದಂಗೆ ಕೇಳ್ಬೇಕು, ನನ್ನ ಹಸ್ಬೆಂಡ್ ದೊಡ್ಡವರು, ಅವ್ರು ಕರೆಕ್ಟು, ಅವ್ರು ಡಾಮಿನೇಟ್ ಮಾಡಿ ನಮಗೆ ಅವರೇ ಕರೆಕ್ಟು ಅನ್ಸಿ ನಾವ್ ಸರಿ ಇಲ್ಲ ಅಂತ ಅನ್ಕೊಳಕ್ ಸ್ಟಾರ್ಟ್ ಮಾಡಿರ್ತೀವಿ. ಐ ಆಮ್ ಶೋರ್ ಈಗ ಪಾಡ್ಕಾಸ್ಟ್ ನೋಡ್ತಾರೆ ಎಷ್ಟೋ ಜನ ಹೆಣ್ಮಕ್ಳು ರಿಲೇಟ್ ಮಾಡ್ಕೋತಿರ್ತಾರೆ, ಕರೆಕ್ಟ್ ಅಲ್ಲ ನನ್ ಮದ್ವೆ ಆದ್ಮೇಲೆ ಹಿಂಗ ಆಗ್ಬಿಟ್ಟೆ. ಹೌದು, ತುಂಬಾ ಜನಕ್ಕಾಗಿದೆ. ನಾನ್ ಕೇಳ್ತೀನಿ, ನೀವು ಮದ್ವೆ ಮುಂಚೆ ಹೇಗಿದ್ರಿ, ಮದ್ವೆ ಆದ್ಮೇಲೆ? ಮದ್ವೆ ಆಗ್ತಿದ್ದಂಗೆನೆ, ಈಗ ಸಿಂಪಲ್ ಆಗಿ ಹೇಳ್ತೀನಿ, ನಾನ್ ನಮ್ಮ ಮನೇಲಿ ಮದ್ವೆ ಆಗಕ್ ಮುಂಚೆ ಸೋಫಾ ಮೇಲೆ ಮಲ್ಕೊಂಡು ಟಿವಿ ನೋಡ್ತಾ ಇದ್ವಿ. ಈಗ ಮದ್ವೆ ಆಗಿ ನಾನು ಫಸ್ಟೇ ಹೋದಾಗ ನಾನ್ ಕೂತ್ಕೊಳ್ಳೋಕ್ ಒಂದ್ ಜಾಗ ಹುಡುಕ್ದೆ. ಇಲ್ಲಿ ಕೂತ್ಕೋಬೇಕು, ದೊಡ್ಡವ್ರು ಬಂದ್ರೆ ನಿಂತ್ಕೋಬೇಕು, ಕಾಲ್ ಚಾಚಬಾರ್ದು. ನಮ್ಮಪ್ಪ ಕೂತಿದ್ದಾಗ ನಾನ್ ಕಾಲ್ ನೀಡ್ಕೊಂಡು ನಮ್ಮಪ್ಪನ ತೊಡೆ ಮೇಲೆ ಕಾಲ್ ಹಾಕೊಂಡ್ ಮಲ್ಕೊಳ್ತಾ ಇದ್ದೆ. ಮದ್ವೆ ಆದ್ಮೇಲೆ ಮಾವ ಇದಾರೆ, ಅತ್ತೆ ಇದಾರೆ, ಕಾಲ್ ಚಾಚಬಾರ್ದು. ಒಂಥರ ಏನಾಗ್ಬಿಡುತ್ತೆ, ಫುಲ್ ಕಟ್ಟಾಕ್ತಂಗ ಆಗತ್ತೆ. ನನಗ್ ಹೆಂಗ ಅನ್ಸತ್ತೆ ಅವ್ರ ನಮ್ಮಪ್ಪ ನಮ್ಮಮ್ಮ ಅಂತ? ಅತ್ತೆ ಮಾವನೇ ತಾನೆ. ಈಗ ಆಬ್ವಿಯಸ್ಲಿ ನನ್ ಫುಲ್ ಎಮೋಷನ್ಸೇ ಶಿಫ್ಟ್ ಆಗೋಯ್ತು. ನಾನ್ ನಡೆಯೋ ರೀತಿ, ನಾನು ಎವ್ರಿಥಿಂಗ್ ಚೇಂಜ್ ಆಯ್ತು. ನನ್ಗೆ ನಮ್ಮ ಮನೇಲಿ, ನಾವು ಚಿಕ್ಕಮಂಗ್ಳೂರ್ ಕಡೆಯವರು, ಸೊ ನಮ್ಗೆ ಹೆಂಗೆ ಅಂದ್ರೆ ಸ್ವಲ್ಪ ಸ್ಮೂತ್ ಆಗಿ ಮಾಡಿ ಅಭ್ಯಾಸ. ಲೋಟ ಇಟ್ರೆ ನಿಧಾನಕ್ಕೆ ಇಡ್ತಾ ಇದ್ವಿ. ಮತ್ತೆ ನಾನು ಇಲ್ಲಿ ಹೇಳ್ತಿದ್ದೀನಿ, ನಮ್ಮ ಅತ್ತೆನ ಯಾರು ವಿಲನಾಗಿ ನೋಡ್ಬೇಡಿ, ಓಕೆ? ಬಟ್ ಅವರು ಹಳ್ಳಿಲಿ ಬೆಳೆದಿದ್ರು, ಅವ್ರಿಗೆ ಗೊತ್ತಿಲ್ಲ ಅದು. ಓಕೆ, ಇವತ್ತು ಹಂಗಿಲ್ಲ. ಬಿಗಿನಿಂಗ್ ನಾನು ಹೇಳ್ತಾ ಇರೋದು. ನಾನು ಅದನ್ನ ಏನಾಯ್ತು, ಲೋಟ ಇಡ್ಬೇಕಾದ್ರೆ ನಾನು ನಿಧಾನಕ್ಕೆ ಇಟ್ಟೆ. ಅದೇನ್ ಸೌದೋಗುತ್ತೆ ಅಂತ ಹಂಗಿಡ್ತೀಯ, ಇಡು ಅಂದ್ರು. ನಾನು ಇದನ್ ಜೋರಾಗಿ ಇಡ್ಬೇಕಾ ಅನ್ಸಕ್ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಸ್ವಲ್ಪ ಜೋರಾಗಿ ಇಡಕ್ ಶುರು ಮಾಡ್ದೆ. ಯಾಕಂಗ್ ಕೂಗ್ತೀಯ ಅಂದ್ರು. ನಾನ್ ಹೆಂಗಿಡ್ಬೇಕು ಲೋಟನ? ಓಹೋ ಪಾಪ, ತುಂಬಾ ಜನಕ್ಕೆ ಈ ತರ ಎಲ್ಲ. ಅಂಡ್ ನನಗ್ ಹೆಂಗ್ ಆಗೋಯ್ತು ಅಂದ್ರೆ, ನನ್ ಹುಷಾರಾಗಿ ನಡಿಬೇಕು, ನಾನು ಹುಷಾರಾಗಿ ಕುತ್ಕೋಬೇಕು. ಅಡ್ಗೆ ಮಾಡ್ಬೇಕಾದ್ರೆ ಲೈಕ್ ಉಪ್ಪು ಜಾಸ್ತಿ ಆಗ್ಬಿಟ್ರೆ ಏನೋ ಅಂತಾರೆ, ಹಂಗ್ ಮಾಡಿದ್ರೆ ಏನೋ ಅಂತಾರೆ, ಅದ್ ಮಾಡಿದ್ರೆ ಏನೋ ಅಂತಾರೆ, ಏನೋ ಅಂತಾರೆ ಅನ್ನೋ ಒಂದು ಕ್ರಿಯೇಟ್ ಆಗಿ ಕಂಪ್ಲೀಟ್ಲಿ ನಾವೇ ಆಗಿರಲ್ಲ, ನಾವಾಗಿರೋದೇ ಇಲ್ಲ. ಸೊ ಅವಾಗ ಏನಾಗುತ್ತೆ, ನಮ್ ಬಾಡಿಯಲ್ಲಿ ಏನ್ ನಡೀತಾ ಇದೆ, ನಮ್ಗೆ ಯಾವ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇದೆ, ಹ್ಯಾಪಿ ಹಾರ್ಮೋನ್ಸ್ ಅಂತ ಇದೆ. ಸೊ ಅದು ರಿಲೀಸ್ ಆಗ್ತಾ ಇದೆಯಾ, ನಾನು ಹ್ಯಾಪಿಯಾಗಿದ್ದೀನಾ, ಇದ್ಯಾವುದು ನಮಗೆ ಗೊತ್ತಾಗಲ್ಲ. ಸೊ ಹೆಲ್ತ್ ಇಶ್ಯೂಸ್ ನಮಗ್ ಗೊತ್ತಿಲ್ದೇನೆ ನಮ್ಗೆ ಪೀರಿಯಡ್ಸ್ ಪ್ರಾಬ್ಲಮ್, ಥೈರಾಯ್ಡ್ ಪ್ರಾಬ್ಲಮ್, ಡಯಾಬಿಟಿಸ್, ಈ ತರ ಒಬೆಸಿಟಿ ಬರಕ್ ಸ್ಟಾರ್ಟ್ ಆಗತ್ತೆ. ಹಿಂಗೆ ಹೆಣ್ಮಕ್ಳು ಒಂದೊಂದೇ ಕಳ್ಕೊಂಡ್ ಬರ್ತಾರೆ. ಅದಕ್ಕೆ ನಾನ್ ಹೇಳೋದೇನಂದ್ರೆ, ನೀವು ಅತ್ತೆ ಮನೆಗೆ ಹೋದ್ರು ಚೇಂಜ್ ಆಗೋ ಅವಶ್ಯಕತೆ ಇಲ್ಲ. ಪದ್ಧತಿ ಓಕೆ, ಬಟ್ ನಮ್ಮ ಮಾವನೇ ನಮ್ಮ ಅಪ್ಪ. ಕೆಲವ್ರು ಹೇಳ್ತಾರೆ, ನಮ್ಮ ಅತ್ತೆನ ನಾನು ಅಮ್ಮ ಅಂತಾನೆ ಕರಿತೀನಿ ಮ್ಯಾಮ್ ಅಂತಾರೆ. ಅಮ್ಮ ಅಂತ ಕರೆಯೋದಲ್ಲ ಮ್ಯಾಟ್ರು, ಅಮ್ಮನ್ ಜೊತೆಲಿ ಇರ್ತೀರಲ್ಲ ಹಂಗಿರ್ತೀರಾ ಅಂತ ಕೇಳ್ತೀನಿ. ಹಂಗಿರಕ್ ಆಗಲ್ಲ. ಹಂಗಿದ್ಮೇಲೆ ಫೀಲಿಂಗ್ ಅಲ್ಲಿ ಅಮ್ಮ ಅಂತಿಲ್ಲ, ಬಾಯಲ್ಲಿ ಅಮ್ಮ ಅಂತ ಎಲ್ರ ಮುಂದೆ ಮಾತಾಡ್ತಾ ಇರ್ತಾರೆ. ಬಟ್ ಅಂತ ಅತ್ತರು ಸಿಕ್ಕಿದ್ರೆ ಪುಣ್ಯವಂತರು. ಓಕೆ, ಅಂಡ್ ನಾನು ಹೇಳ್ತೀನಿ, ಎರಡೂ ನೋಡೋಣ. ಇಲ್ಲಿ ನಾನು ಇವಾಗ ಇದನ್ನ ಮಾತಾಡ್ಬೇಕಾದ್ರೆ ಎಲ್ಲಾ ಲೇಡೀಸ್ ಹೆಂಗ್ ಥಿಂಕ್ ಮಾಡ್ತಾರೆ ಅಂದ್ರೆ, ಕರೆಕ್ಟ್ ಆಗಿ ಹೇಳ್ತಿದಾರಪ್ಪ ಇವರು ಅಂತ ಯೋಚನೆ ಮಾಡ್ತಾರೆ. ನಾನ್ ಅತ್ತೆ ಬಗ್ಗೆ ಮಾತಾಡ್ಬೇಕಾದ್ರೆ, ಅತ್ತೆ ಸೊಸೆ ಬಗ್ಗೆ ನಾವಿಬ್ರು ಮಾತಾಡ್ತೀವಿ ಅನ್ಕೊಳ್ಳಿ. ಇಲ್ಲಿ ಇಬ್ರು ಕೂತಿದ್ದಾರೆ, ಒಬ್ರು ಅತ್ತೆ ಒಬ್ರು ಸೊಸೆ. ಅವ್ರು ಏನ್ ನೋಡ್ತಾರೆ ಗೊತ್ತಾ, ನಾವು ಸೊಸೆ ಬಗ್ಗೆ ರಾಂಗ್ ಹೇಳ್ದಾಗ ಅತ್ತೆ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ ಅಂತ ನೋಡ್ತಿರ್ತಾರೆ. ಸೊಸೆ ಅತ್ತೆ ಬಗ್ಗೆ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ ಅಂತ ನೋಡ್ತಾರೆ. ಯಾರೂನು ನನ್ ಬಗ್ಗೆನೂ ಹೇಳ್ತಿದ್ದಾರೆ ಅಂತ ನೋಡೋದೇ ಇಲ್ಲ. ಓಕೆ, ಸೊ ನಾನ್ ಹೇಳೋದು, ಆತರ ಅತ್ತೆ ಸಿಗೋದಲ್ಲ, ನಾವ್ ಹಂಗ್ ಕ್ರಿಯೇಟ್ ಮಾಡ್ಕೋಬಹುದು. ಅಗೇನ್ ಇಟ್ಸ್ ಆಲ್ ನಮ್ ಎನರ್ಜಿ, ನಮ್ ವೈಬ್ರೇಷನ್. ಈಗ ನಂಗೆ ಸಿಕ್ಕಿಲ್ಲ, ಬಿಗಿನಿಂಗ್ ಅಲ್ಲಿ ಸಿಕ್ಕಿರ್ಲಿಲ್ಲ. ನಂಗೆ ತುಂಬಾ ರಿಸ್ಟ್ರಿಕ್ಷನ್ಸ್ ಎಲ್ಲ ಇತ್ತು ನನ್ಗೆ. ಓಕೆ, ನಂಗೆ ಭಯ ಆಗ್ತಾ ಇತ್ತು. ಇವತ್ ನಮ್ಮ ಅತ್ತೆ ನಂಗೆ ಊಟ ತಿನ್ನಿಸ್ತಾರೆ. ಅಂಡ್ ನಾನ್ ಶಾರ್ಟ್ಸ್, ಫಾರಿನ್ ಕಂಟ್ರಿ ಆ ತರ ಎಲ್ಲ ಹೋದಾಗ ನಾನು ಶಾರ್ಟ್ಸ್ ಯೂಸ್ ಮಾಡ್ತೀನಿ. ಅವ್ರು ನಂಗೆ ಏನು ಅನ್ನಲ್ಲ. ಮುಂಚೆ ಜೀನ್ಸ್ ಹಾಕಿದ್ರೇನೆ ನನ್ಗೆ ಏನೇನೋ ಬಟ್ಟೆ ಹಾಕ್ತಾಳೆ, ಹೇಳು ಅವಳಿಗೆ ಬೇರೆದ್ ಹಾಕು ಅಂತ ಇದ್ರು. ಇವತ್ ನಂಗೆ ಯಾವ ರಿಸ್ಟ್ರಿಕ್ಷನ್ಸು ಇಲ್ಲ. 1 o'clock 2 o'clock ನಾನ್ ಮನೆಗೆ ಹೋಗ್ತೀನಿ, ನನ್ ವರ್ಕ್ ಮುಗಿಸ್ಕೊಂಡು. ಎಲ್ಲಿದ್ದಾಳೆ ಕೇಳು ಅಂತಾನು ಹೇಳಲ್ಲ, ಬರ್ತಾಳೆ ಬಿಡು. ಮನೇಲಿ ಹಬ್ಬ ಇದ್ದಾಗ, ನನಗೆ ಒಂದೊಂದ್ ಟೈಮ್ ಹಬ್ಬದಲ್ಲೂ ಇರಕ್ ಆಗದೆ ಇರೋ ಸಿಚುಯೇಷನ್ಸ್ ಇದ್ದಾಗ, ಓಕೆ ಪರವಾಗಿಲ್ಲ ಬಿಡು, ಅವ್ರು ಬಿಸಿ ಇರ್ತಾಳೆ. ಆದ್ರೆ ಬಿಗಿನಿಂಗ್ ಅಲ್ಲಿ ಹಿಂಗಿರ್ಲಿಲ್ಲ. ಅದೇ ಇಂಪಾರ್ಟೆಂಟಾ, ಸಂಸಾರ ಅಲ್ವಾ, ಹಿಂಗೆಲ್ಲ ಬರ್ತಿತ್ತು. ಇವತ್ತು ಅವ್ರ ಟೋನ್ ಚೇಂಜ್ ಆಗಿದೆ, ಅವ್ರ ಭಾಷೆ ಚೇಂಜ್ ಆಗಿದೆ. ಬಿಕಾಸ್ ನೀವ್ ಹೆಂಗ್ ವೈಬ್ರೇಷನ್ಸ್ ಪಾಸ್ ಮಾಡ್ತೀರಾ, ಅದೇ ವೈಬ್ರೇಷನ್ಸ್ ವಾಪಸ್ ನಮಗ್ ಸಿಗತ್ತೆ. ಅಂದ್ರೆ ನೀವು ಅವ್ರ ಜೊತೆ ಹೇಗೆ ಒಂದ್ ಸಂಬಂಧನ ಸೆಟ್ ಮಾಡ್ಕೊಂತೀರಾ? 100%. ನನಗೆ ಏನ್ ಪ್ರಾಬ್ಲಮ್ ಆಯ್ತು ಅದನ್ನೇ ನಾನು ಹೇಳ್ತಿರೋದು. ಇಲ್ಲಿ ಯಾರು ಅವ್ರ ಮೇಲೆ ಅವ್ರು ವರ್ಕ್ ಮಾಡ್ಕೊಳಕ್ ರೆಡಿ ಇಲ್ಲ. ಎಲ್ರೂ ಬರೀ ಜಗತ್ತನ್ನ ಸರಿ ಮಾಡೋದಕ್ಕೆ ಓಡಾಡ್ತಾ ಇದ್ದಾರೆ. ಎಲ್ರೂ ಬರೀ ಬೇರೆಯವ್ರ ತಪ್ಪನ್ನ ತಿದ್ದಕ್ ಹೋಗ್ತಾ ಇದ್ದಾರೆ. ಯಾರು ತುಂಬಾ ಕಷ್ಟವಾಗಿರೋ ಜಾಗ ಯಾವ್ದು ಹೋಗಕ್ಕೆ ಅಂದ್ರೆ, ನಮ್ಮೊಳಗಡೆ ನಾವು ಟ್ರಾವೆಲ್ ಮಾಡ್ತಾ ಇಲ್ಲ. ಅದಕ್ಕೆ ಇವಾಗ ಇನ್ನರ್ ಇಂಜಿನಿಯರಿಂಗ್ ಅಂತ ಬಂದಿದೆ, ಇನ್ನರ್ ಜರ್ನಿ ಅಂತ ಬಂದಿದೆ.
ಸೆಲ್ಫ್ ಜರ್ನಿ ಮಾಡ್ಕೊಳ್ಳಿ, ಅವ್ರು ಬಡ್ಕೊಳ್ತಾನೆ ಇದ್ದಾರೆ, ನಮಗ್ ಗೊತ್ತಾಗ್ತಾನೆ ಇಲ್ಲ ನಮ್ಮೊಳಗಡೆ ಹೋಗ್ಬೇಕು ಅಂತ. ನೀವು ಪಕ್ಕ ಆಫೀಸರ್ ಫ್ಯಾನ್. ಅಲ್ಲ, ನಿಮ್ ತಲೆ ಕೆಡ್ತಾ ಇಲ್ಲ ತಾನೆ? ಇಲ್ಲ ಗೊತ್ತಿಲ್ಲ ನಂಗೆ. ಅಲ್ಲ, ನಾನು ಹೇಳ್ತಿರೋದು ಅದು ನಿಜ. ನಮ್ಮೊಳಗ್ ನಾವೇ ಹೋಗಕ್ ರೆಡಿ ಇಲ್ಲ. ಹೌದು.